ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಸ್ತೋತ್ರ ಹೇಳದೆ ಇರಲು ಸಾಧ್ಯವೇ? ಕ್ಷಣ ಕ್ಷಣವೂ ನಮ್ಮನ್ನು ಕಾಪಾಡಿದೆ, ಕಾಲವೆಲ್ಲ ಕಾಪಾಡಿದೆ. ಸ್ತೋತ್ರ ದೇವಾ, ನನ್ನ ಕಣ್ಣೀರೆಲ್ಲ ಒರೆಸಿದೆ ನೀ. ಸ್ತೋತ್ರ ದೇವಾ, ಇದುವರೆಗೂ ಕಾಪಾಡಿದೆ. ಸ್ತೋತ್ರ ದೇವಾ, ಇನ್ನು ಮುಂದೆಯೂ ಕಾಪಾಡುವೆ. ಸ್ತೋತ್ರ ದೇವಾ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ರೋಮನರಿಗೆ ಬರೆದ ಪತ್ರ ಅಧ್ಯಾಯ 16. ರೋಮನರಿಗೆ ಬರೆದ ಪತ್ರ ಕೊನೆಯ ಅಧ್ಯಾಯ. ಈ ಅಧ್ಯಾಯದ ಒಂದು ವಿಶೇಷತೆ ಏನೆಂದರೆ ವೈಯಕ್ತಿಕ ಶುಭಾಶಯಗಳು. ಪೌಲನು ತನ್ನ ಸೇವಾ ಜೀವಿತದಲ್ಲಿ ತನಗೆ ಸಹಾಯ ಮಾಡಿದ ದೇವರಿಗೆ ಮೊಟ್ಟ ಮೊದಲು ಕೃತಜ್ಞತೆಯನ್ನು ಸಲ್ಲಿಸುತ್ತಾರೆ. ತದನಂತರ ತನ್ನ ಸೇವಾ ಜೀವಿತದಲ್ಲಿ ಕಷ್ಟದಲ್ಲಿ, ಸಂಕಟದಲ್ಲಿ, ವೇದನೆಯಲ್ಲಿ, ನೋವಿನಲ್ಲಿ ತನ್ನೊಡನಿದ್ದು ಸಹಕರಿಸಿದ ಪ್ರತಿಯೊಬ್ಬರನ್ನು ಸ್ಮರಿಸಿಕೊಂಡು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದನ್ನು ನಾವು ನೋಡುತ್ತೇವೆ. ಇದರಿಂದ ನಾವು ತಿಳಿಯುವ ಪಾಠವೇನೆಂದರೆ, ನಾವು ಕಣ್ಣಿಗೆ ಕಾಣದೇ ಇರುವ ದೇವರಿಗೆ ಸ್ತೋತ್ರವನ್ನು, ಕೃತಜ್ಞತೆಯನ್ನು ಸಲ್ಲಿಸುವ ನಾವು ಕಣ್ಣಿಗೆ ಕಾಣುವ ವ್ಯಕ್ತಿಗಳಿಗೂ ಸಹ ಕೃತಜ್ಞತೆಯನ್ನು ಸಲ್ಲಿಸುವ ಮನೋಭಾವ ನಮ್ಮಲ್ಲಿ ಬೆಳೆಯಬೇಕು. ಅವರು ನಮಗೆ ಮಾಡಿದ ಸೇವೆ ಅಥವಾ ಅವರು ನಮಗೆ ಮಾಡಿದ ಉಪಕಾರ ಸಣ್ಣದಿರಲಿ ದೊಡ್ಡದಿರಲಿ, ಅವರು ಮಾಡಿದ ಉಪಕಾರವನ್ನು ಸ್ಮರಣೆ ಮಾಡಿಕೊಂಡು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕಾದದ್ದು ನಮ್ಮ ಕರ್ತವ್ಯವಾಗಿದೆ. ಅದಕ್ಕೆ ದಾವಿದರ್ಸ ಹೇಳ್ತಾರೆ, ನನ್ನ ಮನವೇ ದೇವರಿಗೆ ಸ್ತೋತ್ರ ಮಾಡು, ನನ್ನ ಶರೀರವೇ ಪಂಚೇಂದ್ರಿಯಗಳೇ ದೇವರಿಗೆ ಸ್ತೋತ್ರ ಮಾಡು. ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯದೆ ಎಲ್ಲವನ್ನ ನೆನಪಿಗೆ ತಂದುಕೊಂಡು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸು. ಹೀಗೆ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ನಾವು ಕಣ್ಣಿಗೆ ಕಾಣುವ ರೀತಿಯಲ್ಲಿ ನಮಗೆ ಸಹಾಯ ಮಾಡಿದ ಪ್ರತಿಯೊಬ್ಬರಿಗೂ ಕೃತಜ್ಞತೆಗಳನ್ನು ಸಲ್ಲಿಸಲು ಬದ್ಧರಾಗಿದ್ದೇವೆ. 16ನೇ ಅಧ್ಯಾಯ ವಚನ 1. ನಾನು ನಿಮ್ಮ ಬಳಿಗೆ ಕಳುಹಿಸುತ್ತಿರುವ ಸಹೋದರಿ ಫೊಯಿಬೆಯನ್ನು ಪ್ರೀತಿಯಿಂದ ಸ್ವಾಗತಿಸಿರಿ. ಈಕೆ ಕೆಂಕ್ರೆಯ ಪಟ್ಟಣದ ಸಭಾ ಸೇವಕಳು. ದೇವಜನರ ಯೋಗ್ಯತೆಗೆ ತಕ್ಕಂತೆ ಈಕೆಯನ್ನು ಪ್ರಭುವಿನ ಹೆಸರಿನಲ್ಲಿ ಬರಮಾಡಿಕೊಳ್ಳಿ. ನನಗೂ ಅನೇಕರಿಗೂ ನೆರವು ನೀಡಿರುವ ಈಕೆಗೆ ನಿಮ್ಮಿಂದಾದರೆ ಎಲ್ಲ ಸಹಾಯವನ್ನು ಮಾಡಿ. ಮೊಟ್ಟ ಮೊದಲನೇದಾಗಿ ಕೆಂಕ್ರೆಯ ಪಟ್ಟಣದ ಫೊಯಿಬೆ ಎಂಬ ಸಹೋದರಿ, ಆಕೆ ನಮಗೆ ಎಷ್ಟೋ ಸಹಾಯ ಮಾಡಿದ್ದಾಳೆ. ಈಗ ಅವಳ ಕಷ್ಟಕಾಲದಲ್ಲಿ ಸಹಾಯ ಮಾಡಿ ಅಂತ. ಕ್ರಿಸ್ತ ಯೇಸುವಿನ ಸೇವೆಯಲ್ಲಿ ನನ್ನ ಸಹೋದ್ಯೋಗಿಗಳಾದ ಪ್ರಿಸಿಲ್ಲಳಿಗೂ ಅಕ್ವಿಲಳಿಗೂ ನನ್ನ ವಂದನೆಗಳನ್ನು ತಿಳಿಸಿರಿ. ಆ ರೋಮ್ ಸಭೆಗೆ ಸಂಬಂಧಪಟ್ಟ ವ್ಯಕ್ತಿಗಳು ಇವರೆಲ್ಲರೂ ಆ ರೋಮ್ ಸಾಮ್ರಾಜ್ಯದಲ್ಲಿ ಹೋಗಿ ಸುವಾರ್ತೆಯನ್ನು ಸಾರುವಾಗ ಒಂದು ಕುಟುಂಬ, ಪ್ರಿಸಿಲ್ಲ ಮತ್ತು ಅಕ್ವಿಲ ಎಂಬ ದಂಪತಿಗಳು ಪೌಲನಿಗೆ ಮಾಡಿದ ಎಲ್ಲ ಉಪಕಾರವನ್ನು ಸ್ಮರಿಸಿಕೊಂಡು ಕೃತಜ್ಞತೆಯನ್ನು ಸಲ್ಲಿಸುತ್ತಾರೆ. ನಾವು ಸಹ ಸುವಾರ್ತೆಯನ್ನು ಸಾರಲು ಅನೇಕ ಊರುಗಳಿಗೆ ಹೋದಾಗ, ಬಳ್ಳಾರಿ, ಗುಲ್ಬರ್ಗ, ರಾಯಚೂರು, ಸಿಂಧನೂರು ಕಡೆ ಹೋದಾಗಲೆಲ್ಲ ಅಲ್ಲಿ ಒಂದೊಂದು ಕುಟುಂಬಗಳು ಅವರ ಮನೆಯಲ್ಲಿ ತಂಗಿ ಬೆಳಿಗ್ಗೆ ಮಧ್ಯಾಹ್ನ ಊಟ, ಉಪಚಾರ, ಸ್ನಾನ ಎಲ್ಲವನ್ನ ಮಾಡಿಕೊಡುವಾಗ ನಾವು ತುಂಬ ಹೃದಯದಿಂದ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ನಾವು ಬರುತ್ತೇವೆ. ಕಾರಣ ಅವರ ಕಷ್ಟದಲ್ಲಿಯೂ ಸಹ ದೇವಸೇವಕರು ಎಂದು ಗೌರವಿಸಿ ಅವರು ಮಾಡುವ ಉಪಚಾರ ದೊಡ್ಡದು. ಈ ಸಮಯದಲ್ಲಿ ನಾನು ಸಹ ಅಂತ ಎಲ್ಲ ಕುಟುಂಬಗಳನ್ನು ನೆನಪಿಗೆ ತಂದುಕೊಂಡು ದೇವರು ಅವರನ್ನು ಆಶೀರ್ವದಿಸಿ ಅಭಿಷೇಕಿಸಿ ಅಭಿವೃದ್ಧಿ ಮಾಡಲಿ ಎಂದು ಅವರನ್ನು ಹಾರಸಿ ಪ್ರಾರ್ಥಿಸುತ್ತೇನೆ. ಥ್ಯಾಂಕ್ ಯು. ನನ್ನ ಪ್ರಾಣ ರಕ್ಷಣೆಗಾಗಿ ತಮ್ಮ ಪ್ರಾಣಗಳನ್ನೇ ಅಪಾಯಕ್ಕೆ ಈಡಾಗಿಸಿದವರು, ಅದಕ್ಕಾಗಿ ನಾನು ಚಿರಋಣಿ. ನೋಡಿ, ಅಕ್ವಿಲ ಮತ್ತು ಪ್ರಿಸಿಲ್ಲ ಸಂತ ಪೌಲನನ್ನು ಅನೇಕ ಸಮಯ ಸಂದರ್ಭಗಳಲ್ಲಿ ಕಾಪಾಡಿದ್ದ ರೀತಿ ನೆನೆಸಿಕೊಂಡು ನನ್ನ ಪ್ರಾಣವನ್ನು ಕಾಪಾಡಿದ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಓಕೆ, ಅವರ ಮನೆಯಲ್ಲಿ ಸೇರುವ ಸಭೆಗೂ ನನ್ನ ಶುಭಾಶಯಗಳು. ನನ್ನ ಆಪ್ತ ಗೆಳೆಯ ಎಫೆನೇತನಿಗೆ ಹೀಗೆ ಪ್ರತಿಯೊಬ್ಬರ ಹೆಸರು ಹೇಳಿ 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 ಅವರೆಲ್ಲರಿಗೂ ಶುಭಾಶಯಗಳನ್ನು ಕೋರುತ್ತಾ ಪವಿತ್ರವಾದ ಮುದ್ದನ್ನಿಟ್ಟು ಒಬ್ಬರನ್ನೊಬ್ಬರು ವಂದಿಸಿರಿ ಎಂಬುದಾಗಿ ಆ ಸಭೆಗೆ ಒಂದು ಕನ್ಕ್ಲೂಷನ್ ಕೊಡ್ತಾರೆ. ಆ ರೋಮನ್ನು ಬಿಟ್ಟು ಬೇರೆ ಊರಿಗೆ ಹೋಗುವುದಕ್ಕೆ ಮೊದಲು ಆ ಸಭೆಯಲ್ಲಿ ತನಗೆ ಸಹಾಯ ಮಾಡಿದ ಪ್ರತಿಯೊಬ್ಬರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾರೆ. ಇದರಿಂದ ನಾವು ಕಲಿಯುವ ಪಾಠವೇನೆಂದರೆ, ಮಕ್ಕಳು ತಂದೆ ತಾಯಿ ಮಾಡಿದ ಉಪಕಾರಕ್ಕೆ ಕೃತಜ್ಞತೆ ಇರಲಿ, ಸಹೋದರ ಸಹೋದರಿಯರಿಗೆ ಉಪಕಾರ ಕೃತಜ್ಞತೆ ಇರಲಿ, ಸ್ನೇಹಿತರು ಮಾಡಿದ ಕೆಲಸಗಳಿಗೆ ಉಪಕಾರ ಕೃತಜ್ಞತೆ ಇರಲಿ. ಅವರು ಕೆಲವೊಮ್ಮೆ ನಮ್ಮ ಜೀವಿತದಲ್ಲಿ ಕಹಿ ಘಟನೆಗಳನ್ನು ಮಾಡಿರಬಹುದು, ಕೆಟ್ಟದ್ದು ಒಂದೋ ಎರಡೋ,
ಆದರೆ ಅವರು ಮಾಡಿದ ಒಳಿತು ಎಷ್ಟೋ ಇವೆ. ಆ ಒಳಿತನ್ನು ನೆನಪಿಗೆ ತಂದುಕೊಂಡಾಗ ಈ ಕೆಡುಕು ತಾನಾಗಿ ಮರೆಯಾಗಿ ಬಿಡುತ್ತದೆ. ಆದ ಕಾರಣ ಪ್ರತಿಯೊಬ್ಬರಲ್ಲಿ ಅವರು ಮಾಡಿದ ಒಳ್ಳೆಯ ಕಾರ್ಯಗಳನ್ನು ನಾವು ನೋಡೋಣ. ನಾನು ನನ್ನ ಸ್ನೇಹಿತರಿಗೆ ಅದೇ ಹೇಳೋದು, ಅವರೇನೋ ಈಗ ನಮಗೆ ಕೆಟ್ಟದ್ದು ಮಾಡಿರಬಹುದು, ಆದರೆ ಒಂದು ಕಾಲದಲ್ಲಿ ನಮ್ಮೊಟ್ಟಿಗಿದ್ದು ಎಷ್ಟೋ ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದಾರೆ. ಅವರಿಗಾಗಿ ನಾವು ಮಧ್ಯಸ್ಥಿಕೆಯಲ್ಲಿ ಪ್ರಾರ್ಥಿಸೋಣ. ಅವರನ್ನು ದೇವರು ಆಶೀರ್ವದಿಸಲಿ, ಅವರ ಸೇವೆಯನ್ನು ಅಭಿಷೇಕಿಸಲಿ ಎಂಬುದಾಗಿ. ವಿದಾಯ ವಂದನೆ 17ನೇ ವಚನ. ಸಹೋದರರೇ, ನೀವು ಪಡೆದ ಉಪದೇಶಕ್ಕೆ ವಿರುದ್ಧವಾಗಿ ಭೇದಗಳನ್ನು ವಿಘ್ನಗಳನ್ನು ನಿಮ್ಮಲ್ಲಿ ಉಂಟು ಮಾಡುವವರ ಬಗ್ಗೆ ಎಚ್ಚರಿಕೆಯಿಂದಿರಿ. ರೋಮನರಿಗೆ ಆತ ಪತ್ರದ ಮೂಲಕ ಅಲ್ಲಿದ್ದು ಅವರಿಗೆ ಸಭೆಯನ್ನು ಬೆಳೆಸಿದ ರೀತಿ, ನೀವು ಪಡೆದುಕೊಂಡ ಬೋಧನೆಗೆ ವಿರುದ್ಧವಾಗಿ ಯಾರಾದರೂ ಬಂದು ಬೋಧಿಸಿದರೆ, ವಿಘ್ನಗಳನ್ನು ತಂದರೆ ಎಚ್ಚರಿಕೆಯಿಂದಿರಿ. ಅಂಥವರ ಸಹವಾಸವನ್ನೇ ಮಾಡಬೇಡಿರೆಂದು ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. ಇದು ಬೆಸ್ಟು. ಒಣ ವಾದ ವಿವಾದ, ಹುರುಳಿಲ್ಲದ ಮಾತುಕತೆಗಳು, ತರ್ಕಗಳು ದೇವರಿಗೆ ಸಲ್ಲದು. ದೇವರ ವಿಷಯದಲ್ಲಿ ಬೇಡವೇ ಬೇಡ. ಅಂಥವರ ಸಹವಾಸವೇ ಬೇಡ. ನನ್ನ ವಿಶ್ವಾಸ ನನಗಿರಲಿ ಎಂದು ನಮ್ಮ ಪರಿಶುದ್ಧ ವಿಶ್ವಾಸವನ್ನು ನಾವು ಕಾಪಾಡಿಕೊಂಡರೆ ಸಾಕು. ಅಂಥವರು ಮಾಡುವುದು ತಮ್ಮ ಉದರ ಸೇವೆಯನ್ನೇ ಹೊರತು ಪ್ರಭುವಿನ ಸೇವೆಯನ್ನಲ್ಲ. ತಮ್ಮ ನಯನಾಜುಕಿನ ನುಡಿಗಳಿಂದಲೂ ಮುಖಸ್ತುತಿಯ ಮಾತುಗಳಿಂದಲೂ ನಿಷ್ಕಪಟ ಮನಸ್ಕರನ್ನು ಮರಳುಗೊಳಿಸುತ್ತಾರೆ. ನೀವು ಶುಭ ಸಂದೇಶಕ್ಕೆ ವಿಧೇಯರಾಗಿ ನಡೆಯುವರೆಂಬ ಸಮಾಚಾರ ಎಲ್ಲೆಲ್ಲೂ ಹರಡಿದೆ. ಒಳ್ಳೆಯ ವಿಷಯದಲ್ಲಿ ಜಾಣರು, ಕೆಟ್ಟ ವಿಷಯದಲ್ಲಿ ಕಳಂಕರಹಿತರು ಆಗಿರಬೇಕು. ಅದಕ್ಕಾಗಿ ಯೇಸು ಶಿಷ್ಯರನ್ನು ಕಳಿಸುವಾಗ ಹೇಳಿದರು, ಸರ್ಪದಂತೆ ಸೂಕ್ಷ್ಮ ಬುದ್ಧಿ ಉಳ್ಳವರಾಗಿ, ಪಾರಿವಾಳದಂತೆ ಸರಳ ಜೀವಿಗಳಾಗಿರಿ. ಸೂಕ್ಷ್ಮತೆ ಇರಲಿ. ಈ ಜಾಗ ಕೆಟ್ಟದ್ದಾ, ಈ ಸಹವಾಸ ಕೆಟ್ಟದ್ದಾ, ಒಳ್ಳೆಯದಾ, ಇದು ಬೇಕಾ ಬೇಡವಾ? ಪಾರಿವಾಳದಂತೆ ಪರಿಶುದ್ಧರಾಗಿ ಸರಳತೆಯಿಂದ ಇರಿ. ಆಗ ಶಾಂತಿದಾತ ದೇವರು ಶೀಘ್ರವಾಗಿ ಸೈತಾನನು ನಿಮ್ಮ ಪಾದದಡಿಯಲ್ಲಿ ಹಾಕಿ ನಸುಕಿ ಬಿಡುವರು. ಯೋಹಾನರು ಬರೆದ ಪತ್ರ, 2ನೇ ಪತ್ರ, 1ನೇ ಅಧ್ಯಾಯ, ಅದರಲ್ಲಿ 8, 9, 10 ನಾವು ನೋಡ್ತೇವೆ. ನೀವು ಕಷ್ಟಪಟ್ಟು ದುಡಿದ ದುಡಿಮೆಯ ಪೂರ್ಣ ಫಲವನ್ನು ನೀವು ಪಡೆಯಬೇಕು. ಈ ಉಪದೇಶಕ್ಕೆ ವಿರುದ್ಧವಾಗಿ ಯಾರಾದರೂ ಬಂದು ಬೋಧನೆ ಮಾಡಿದರೆ ಅಂಥವರನ್ನು ಹರಸಲು ಬೇಡಿ, ಮನೆಯೊಳಗೆ ಸೇರಿಸಬೇಡಿ, ಅಂಥವರ ಸಹವಾಸವೇ ಬೇಡ ಎಂಬುದಾಗಿ. ನಾವು ಪಡೆದುಕೊಂಡಿರುವ ಉಪದೇಶ, ನಾವು ಪಡೆದುಕೊಂಡಿರುವ ಸತ್ಯಕ್ಕೆ ಬಿಗಿಯಾಗಿ ಕಚ್ಚಿಕೊಳ್ಳೋಣ ಸಾಕು. ಬೇರೆ ಯಾರನ್ನು ಮನೆಯೊಳಗೆ ಸೇರಿಸಬೇಡಿ ಎಂಬುದಾಗಿ. ಆಗ ಶಾಂತಿದಾತ ದೇವರು ಶೀಘ್ರವಾಗಿ ಸೈತಾನನು ನಿಮ್ಮ ಪಾದದಡಿಯಲ್ಲಿ ನಸುಕಿ ಬಿಡುವರು. ಸೈತಾನನ ತಲೆಯನ್ನು ಜಜ್ಜಿದಾತನು ನನ್ನ ಯೇಸು, ನನ್ನ ರಕ್ಷಕ. ಇವತ್ತು ಆ ಸೈತಾನನನ್ನು ಬಂಧಿಸಿ ಕಾರಿರುಳ ಕೂಪದಲ್ಲಿ ಅಂತಿಮ ನ್ಯಾಯ ತೀರ್ಪಿಗಾಗಿ ಕಾದಿರಿಸಲಾಗಿದೆ. ಆದರೆ ಅವನ ಚೇಲಾಗಳು ಇನ್ನೂ ಈ ಲೋಕದಲ್ಲಿ ಓಡಾಡಿ ಕೆಲಸ ಮಾಡುವಾಗ ಅವುಗಳನ್ನು ನಾಶ ಮಾಡುವ ಅಧಿಕಾರ, ಅಭಿಷೇಕ ನಮ್ಮೊಬ್ಬೊಬ್ಬರಿಗೆ ಕೊಡಲಾಗಿದೆ. ಲೂಕ 10:19 ಆಮೇನೆಂದು ಬರೆಯೋಣ. ಸಿಂಹಗಳನ್ನು, ಚೇಳುಗಳನ್ನು, ಸರ್ಪಗಳನ್ನು ನೀವು ತುಳಿದು ಬಿಡುವಿರಿ, ಅವುಗಳಿಂದ ನನಗೆ ಯಾವ ಹಾನಿಯೂ ಉಂಟಾಗುವುದಿಲ್ಲ. ಇದನ್ನು ಅರಿಕೆ ಮಾಡೋಣ. ನೀವು ಅರಿಕೆ ಮಾಡುತ್ತಾ ನಿಮ್ಮನ್ನು ಕಾಡುತ್ತಿರುವ ಎಲ್ಲ ದುರಾತ್ಮಗಳು ನಿಮ್ಮ ಪಾದದಡಿಯಲ್ಲಿ ನಸುಕಿ ಹಾಕಲ್ಪಡುತ್ತದೆ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಅನುಗ್ರಹ ನಿಮ್ಮೊಡನೆ ಇರಲಿ. ಮತ್ತೆ ಎಲ್ಲರಿಗೂ ಕೃತಜ್ಞತೆ 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 ಹೇಳ್ಕೊಂಡು ಬರ್ತಾರೆ. ಕೊನೆಯದಾಗಿ ಆಶೀರ್ವಚನ, ರೋಮ 16:25. ಅನಾದಿಯಿಂದಲೂ ಗುಪ್ತವಾಗಿದ್ದ ರಹಸ್ಯ ಈಗ ಪ್ರಕಟವಾಗಿದೆ. ಆದಿಕಾಂಡದಿಂದ ಗುಪ್ತವಾಗಿದ್ದ ರಹಸ್ಯ ಈಗ ಶುಭ ಸಂದೇಶದ ಮೂಲಕ ಪ್ರಕಟವಾಗಿದೆ. ಶಾಶ್ವತ ದೇವರ ಆಜ್ಞೆಯ ಮೇರೆಗೆ ಅನ್ಯಧರ್ಮೀಯರೂ ವಿಧೇಯರಾಗಿ ವಿಶ್ವಾಸಿಸುವಂತೆ ಪ್ರವಾದನ ಗ್ರಂಥಗಳ ಮೂಲಕ ರಹಸ್ಯವನ್ನು ಈಗ ಅವರಿಗೆ ತಿಳಿಸಲಾಗುತ್ತಿದೆ. ಇದನ್ನು ಬೆಳಕಿಗೆ ತರುವ ನನ್ನ ಸಂದೇಶದ ಮೂಲಕ, ಯೇಸುಕ್ರಿಸ್ತರನ್ನು ಕುರಿತು ಬೋಧನೆಯ ಮೂಲಕ ದೇವರು ನಿಮ್ಮನ್ನು ವಿಶ್ವಾಸದಲ್ಲಿ ದೃಢಪಡಿಸಲು ಶಕ್ತರು. ದೇವರ ವಾಕ್ಯವನ್ನು ಕೇಳುವುದರ ಮೂಲಕ ನಮ್ಮಲ್ಲಿ ವಿಶ್ವಾಸ ಅಧಿಕವಾಗುತ್ತದೆ. ವಿಶ್ವಾಸಿಸುವವನು ದೇವರು ಮಾಡಿದ ಕಾರ್ಯಗಳಿಗಿಂತ ಮಿಗಿಲಾಗಿ ಎಲ್ಲವನ್ನು ಆತನು ಮಾಡಲು ಶಕ್ತನಾಗಿದ್ದಾನೆ. ಅದಕ್ಕೆ ಯೇಸು ಹೇಳಿದರು, ನನ್ನಲ್ಲಿ ವಿಶ್ವಾಸ ಕಳೆದುಕೊಳ್ಳದೇ ಇರುವವನು ಭಾಗ್ಯವಂತನು. ಅನಾದಿ ಕಾಲದಿಂದಲೂ ಅನೇಕ ಪ್ರವಾದಿಗಳ ಮೂಲಕ, ಪ್ರವಾದನಾ ವಾಕ್ಯಗಳ ಮೂಲಕ ಪ್ರಕಟಪಡಿಸಲಾಗಿದ್ದ ರಹಸ್ಯ ಈಗ ಬಟ್ಟ ಬಯಲಾಗಿದೆ. ಅದೇನೆಂದರೆ, ಯೇಸುವನ್ನು ವಿಶ್ವಾಸಿಸಿ ದೇವರ ವಾಕ್ಯಕ್ಕೆ ವಿಧೇಯರಾಗುವುದರ ಮೂಲಕ ಅವರು ಜೀವೋದ್ಧಾರಕ್ಕೆ ಭಾಗಿಗಳಾಗುತ್ತಾರೆ. ಜ್ಞಾನಾಂಬುದಿಯಾದ ಏಕೈಕ ದೇವರಿಗೆ ಯೇಸು ಕ್ರಿಸ್ತರ ಮುಖಾಂತರ ಯುಗ ಯುಗಾಂತರಕ್ಕೂ ಮಹಿಮೆ ಸಲ್ಲಲಿ. ಆಮೇನ್. ಜ್ಞಾನಾಂಬುದಿಯಾದ ಆ ಏಕೈಕ ದೇವರು, ಸರ್ವಶಕ್ತನಾದ ದೇವರು, ಸರ್ವಜ್ಞಾನಿ, ಸರ್ವವ್ಯಾಪ್ತಿ. ಆತನ ಜ್ಞಾನ ಅಗಮ್ಯ,
ನಮ್ಮ ಗ್ರಹಿಕೆಗೆ ಎಟುಕದೇ ಇರುವಂಥದ್ದು. ಆತನ ಅಪಾರ ಜ್ಞಾನ, ಅಜ್ಞಾನ ವಿವೇಕ ಯೇಸುವಿನಲ್ಲಿ ಅಡಗಿದೆ. ಯೇಸುವನ್ನು ಪಡೆದುಕೊಳ್ಳುವವನು ದೈವಿಕ ಜ್ಞಾನದಲ್ಲಿ ಪ್ರವರ್ಧಿಸುವವನಾಗಿದ್ದಾನೆ. ಆ ದೇವರಿಗೆ ಸ್ತೋತ್ರ ಸಲ್ಲಲಿ. ಕರ್ತರಾದ ಯೇಸುವೆ, ಈ ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಸಂತ ಪೌಲರು ಹೇಗೆ ಆ ರೋಮನ್ ಸಭೆಗೆ ಅಲ್ಲಿ ಶುಶ್ರೂಷೆಯಲ್ಲಿ ಸಹಕರಿಸಿದ, ಅವರ ಸೇವಾ ಜೀವಿತದಲ್ಲಿ ಸಹಾಯ ಮಾಡಿದ ಪ್ರತಿಯೊಬ್ಬರನ್ನು ನೆನಪಿಗೆ ತಂದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿದರು. ಈ ದಿನ ನಮಗೆ ಸಹಾಯ ಮಾಡಿದ, ನಮ್ಮ ಜೀವಿತದಲ್ಲಿ ನಮಗೆ ನೆರವು ನೀಡಿದ, ಒಂದಲ್ಲ ಒಂದು ವಿಧದಲ್ಲಿ ನಮಗೆ ಉಪಕಾರ ಮಾಡಿದ ಆ ಎಲ್ಲ ಉಪಕಾರಿಗಳನ್ನು ಸ್ಮರಿಸಿಕೊಂಡು ಅವರಿಗೆ ಯೇಸುವಿನ ನಾಮದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಯೇಸುವಿನ ನಾಮದಲ್ಲಿ ಅವರನ್ನು ಹಾರೈಸಿ ಆಶೀರ್ವದಿಸುತ್ತೇವೆ. ಯೇಸುವಿನ ನಾಮದಲ್ಲಿ ಅವರ ಕುಟುಂಬಗಳು ಆಶೀರ್ವದಿಸಲ್ಪಡಲಿ, ಅವರ ಕೈಕೆಲಸ ಆಶೀರ್ವದಿಸಲ್ಪಡಲಿ, ಅವರ ಸೇವಾ ಜೀವನ ಆಶೀರ್ವದಿಸಲ್ಪಡಲಿ. ಅವರು ಯೇಸುವಿಗೆ ಸಾಕ್ಷಿಗಳಾಗಿ ಜೀವಿಸುವಂತೆ ಅವರಿಗಾಗಿ ಪ್ರಾರ್ಥಿಸುತ್ತೇವೆ. ಆ ಕೃತಜ್ಞತೆಯ ಮನೋಭಾವ ನಮಗಿರಲಿ. ಪರರು ಮಾಡಿದ ಕೆಡುಕನ್ನು ನೆನೆಸದೆ ಅವರು ಮಾಡಿದ ಒಳಿತನ್ನು ನಾವು ನೆನಪಿಗೆ ತಂದುಕೊಂಡು ಕೇಡಿಗೆ ಸೋಲದೆ ಕೇಡನ್ನು ಒಳಿತಿನಿಂದ ಜಯಿಸುವ ಮಕ್ಕಳಾಗುವಂತೆ ಪರಿಶುದ್ಧಾತ್ಮರು ನಮ್ಮೊಬ್ಬರಲ್ಲಿ ಅಭಿಷೇಕವಾಗಿ ತುಂಬಿಸಲ್ಪಡಲಿ. ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಆಮೆನ್. ಸಾಧ್ಯವಾದರೆ ಈ ದಿನ ಯಾರಿಗೆಲ್ಲ ಥ್ಯಾಂಕ್ಸ್ ಹೇಳಬೇಕಾಗಿದೆಯೋ ನಿಮ್ಮ ಜೀವಿತದಲ್ಲಿ, ಅವರು ಮಾಡಿದ ಉಪಕಾರ ಸಣ್ಣದಿರಲಿ ದೊಡ್ಡದಿರಲಿ, ಅವರಿಗೆ ಥ್ಯಾಂಕ್ ಯು ಅಂತ ಅಥವಾ ಗಾಡ್ ಬ್ಲೆಸ್ ಯು ಅಂತ ಒಂದು ಮೆಸೇಜು ಅಥವಾ ಫೋನ್ ಮಾಡಿ ಒಂದು ವಾಕ್ಯ ಹೇಳಿ ಅವರ ಉಪಕಾರ ಸ್ಮರಣೆಗೆ ಕೃತಜ್ಞತಾ ಸ್ತುತಿ ಸ್ತೋತ್ರ ನಮ್ಮದಾಗಿರಲಿ. ಮಾಡೋಣವಾ? ಗಾಡ್ ಬ್ಲೆಸ್ ಯು. ಮತ್ತು ನಾನು ವಿಶೇಷವಾಗಿ ಇದುವರೆಗೂ ಜೀವಸ್ವರದ ಮೂಲಕ ನಮ್ಮ ಈ ಮೀಡಿಯಾ ಮಿನಿಸ್ಟ್ರಿಗೆ ಪ್ರಾರ್ಥನೆ ಮಾಡಿದ ನಮ್ಮ ಮಧ್ಯಸ್ಥಿಕೆ ತಂಡ, ಈ ಮೀಡಿಯಾ ಮಿನಿಸ್ಟ್ರಿಯನ್ನು ಪ್ರಾರಂಭ ಮಾಡಲು ಆಶೀರ್ವಾದ ಮಾಡಿ ಇದನ್ನು ಮಾಡು ಎಂದು ಧೈರ್ಯ ತುಂಬಿ ಮುನ್ನಡೆಸಿದ ಅರಸಿ ಧ್ಯಾನ ಕೇಂದ್ರದಲ್ಲಿ ಇದುವರೆಗೂ ಸೇವೆ ಮಾಡಿದ ಎಲ್ಲ ಡೈರೆಕ್ಟರ್ ಗುರುಗಳು, ಈಗ ನಮ್ಮೊಂದಿಗಿದ್ದು ಬೆನ್ನೆಲುಬಾಗಿ ನಿಂತು ಈ ಶುಶ್ರೂಷೆಯನ್ನು ಮುನ್ನಡೆಸುತ್ತಿರುವ ಈಗ ಇರುವ ಪ್ರಸ್ತುತ ಡೈರೆಕ್ಟರ್ ಗುರುಗಳು, ಅಸಿಸ್ಟೆಂಟ್ ಡೈರೆಕ್ಟರ್ ಗುರುಗಳು, ಎಲ್ಲ ಗುರುಗಳಿಗೂ ಮತ್ತು ನನ್ನ ಕನ್ನಡ ತಂಡದ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳು, ವಿಶೇಷವಾಗಿ ನನ್ನ ಅಣ್ಣ ತಮ್ಮನಂತೆ ಇರುವ ನಮ್ಮ ಕೋರ್ ಟೀಮ್ನ ಮೆಂಬರ್ಗಳಿಗೂ ಸಹ ಯೇಸುವಿನ ನಾಮದಲ್ಲಿ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು, ಪ್ರಾರ್ಥನಾ ಕೋರಿಕೆಗಳನ್ನು, ಆಶೀರ್ವಾದಗಳನ್ನು ನಿಮಗೆ ಕಳಿಸುತ್ತಾ ನಿಮಗಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಮಾತ್ರವಲ್ಲ, ಪ್ರತಿದಿನ ಈ ಜೀವಸ್ವರ ವಾಕ್ಯವನ್ನು ಕೇಳಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅದನ್ನು ಮುನ್ನಡೆಸುತ್ತಿರುವವರು ಜೀವಸ್ವರದ ವೀಕ್ಷಕರಾದ ನೀವುಗಳು. ಎಷ್ಟೋ ಜನರಿಗೆ ಶೇರ್ ಮಾಡಿ ಸಾವಿರಾರು ಜನರು ನೋಡುವಂತೆ ಅನೇಕ ಕುಟುಂಬಗಳು ಅದರ ಮೂಲಕ ಆಶೀರ್ವಾದವನ್ನು ಪಡೆದುಕೊಂಡು ಸಾಕ್ಷಿಯಾಗಿ ಬಂದು ಹೇಳ್ತಾ ಇರ್ತಾರೆ. ಸೊ ಜೀವಸ್ವರದ ಎಲ್ಲ ವೀಕ್ಷಕರಿಗೂ, ಜೀವಸ್ವರದ ನನ್ನ ಎಲ್ಲ ಪ್ರೀತಿಯ ಕುಟುಂಬಗಳಿಗೂ ಯೇಸುವಿನ ನಾಮದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಇನ್ನು ಮುಂದಕ್ಕೂ ಈ ಶುಭ ಸಂದೇಶದ ಪ್ರಚಾರ ಕಾರ್ಯದಲ್ಲಿ ನನ್ನೊಂದಿಗೆ ನೀವು ಕೈ ಜೋಡಿಸಿ ನನ್ನ ಈ ಹೋರಾಟದ ಶ್ರಮದಲ್ಲಿ ನೀವು ಸಹ ಭಾಗಿಗಳಾಗಿ ದೇವರ ಆಶೀರ್ವಾದಕ್ಕೆ ಬಾಧ್ಯಸ್ಥರಾಗುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಆಮೆನ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು.